ಧರ್ಮಸ್ಥಳ ಬುರ್ಡೆ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ SIT ಅಂತೂ ತುಂಬಾ ಡೆಪ್ತ್ ಆಗಿ ಟ್ರಾನ್ಸ್ಪರೆಂಟ್ ಆಗಿ ಟೆಕ್ನಿಕಲಿನೂ ಕೂಡ ಯಾವ್ಯಾವ ರೀತಿಯಾಗಿ ಎಲ್ಲ ತನಿಖೆಯನ್ನ ಮಾಡಬಹುದಿತ್ತು ಅದೆಲ್ಲ ಹಂತವನ್ನ ಕೂಡ ಅವರು ಟಚ್ ಮಾಡ್ತಾ ಇದ್ದಾರೆ. ತನಿಖೆಯನ್ನ ಕೂಡ ಮಾಡಲಾಗ್ತಾ ಇರುವಂಥದ್ದು ಏನೇನೆಲ್ಲ ಇದೆ ಇದರಲ್ಲಿ ಷಡ್ಯಂತ್ರ ಅದೆಲ್ಲವನ್ನು ಕೂಡ ಹೊರಗೆ ತರುವಂತ ಕೆಲಸವನ್ನ ಮಾಡಲಾಗ್ತದೆ. ಇದೇ ಸಂದರ್ಭದಲ್ಲಿ ಜಾರಿ ನಿರ್ದೇಶನಾಲಯ ಕೂಡ ಎಂಟ್ರಿಯನ್ನ ಕೊಟ್ಟಿದೆಯಂತೆ. ಷಡ್ಯಂತ್ರ ವಿದೇಶಿ ಫಂಡಿಂಗ್ ಆರೋಪಗಳ ತನಿಖೆ ಮಾಡುವಂತ ನಿಟ್ಟಿನಲ್ಲಿ ಇಡಿ ಎಂಟ್ರಿಯನ್ನ ಕೊಟ್ಟಿದೆ. ಆರೋಪಗಳ ತನಿಖೆ ಬಗ್ಗೆ ಅಂದ್ರೆ ಈಗ ಆಲ್ರೆಡಿ ಸಾಕಷ್ಟು ದೂರುಗಳು ಕೂಡ ಹೋಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯವರು ಕೂಡ ದೂರನ್ನ ಕೊಟ್ಟಿದ್ರು. ದೂರನ್ನ ಆಧರಿಸಿ ಇಡಿಯಿಂದ ತನಿಖೆ ಆರಂಭ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇರುವಂತ ಆರೋಪ, ಹೋರಾಟಗಾರರಿಗೆ ವಿದೇಶದಿಂದ ಫಂಡಿಂಗ್ ಆರೋಪ ಬರ್ತಾ ಇದೆ. ಬಿಜೆಪಿ ಸಂಸದರಿಂದ ಕೇಂದ್ರ ಗೃಹ ಇಲಾಖೆಗೆ ದೂರನ್ನ ಕೊಡಲಾಗಿತ್ತು. ಆಕ್ಚುಲಿ ಇಡಿ ಎಂಟ್ರಿ ಆಗದೇನು, ಷಡ್ಯಂತ್ರ ಅನ್ನುವಂತ ಆರೋಪ ಇದೆಯಲ್ಲ ಅದಕ್ಕೆ ಬರಲ್ಲ ಅವರೆಲ್ಲ. ಇಲ್ಲಿ ವಿದೇಶದಿಂದ ಫಂಡಿಂಗ್ ಏನಾದರೂ ಬಂದ್ರೆ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ ಎಲ್ಲ ಇದೆಯಲ್ಲ ಅದರ ಅಡಿಯಲ್ಲಿ ಯಾವ್ದಾದ್ರು ಕೇಸ್ಗಳು ಇಲ್ಲಿ ಗೊತ್ತಾಗೋದಾದ್ರೆ, ಹವಾಲಾ ಹಣ ಏನಾದರೂ ಅಲ್ಲಿ ಎಕ್ಸ್ಚೇಂಜ್ ಆಗುವಂತ ಸಂದರ್ಭ, ದೊಡ್ಡ ಮಟ್ಟದಲ್ಲಿ ಹಣ ಇಟ್ಕೊಂಡಿದ್ದಂತ ಸಂದರ್ಭ, ಈ ಟೈಮ್ನಲ್ಲೆಲ್ಲ ಇಡಿ ಡೈರೆಕ್ಟ್ ಆಗಿ ಎಂಟ್ರಿ ಆಗ್ಬೋದು. ಸೊ ಆ ರೀತಿಯಾಗಿನೇ ಈಗ ಇಡಿ ಎಂಟ್ರಿ ಆಗಿದೆ. ಬಿಜೆಪಿ ಸಂಸದರಿಂದ ಕೇಂದ್ರ ಗೃಹ ಇಲಾಖೆಗೆ ದೂರನ್ನ ಕೂಡ ಕೊಡಲಾಗಿತ್ತು. ಸ್ಪೆಷಲಿ ಉಡುಪಿ ಚಿಕ್ಕಮಗಳೂರು ಭಾಗದ ಸಂಸದರಾಗಿರುವಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಸೇರಿದಂತೆ ಕೆಲವು ಬಿಜೆಪಿ ನಾಯಕರು ದೂರನ್ನ ಕೊಟ್ಟಿದ್ರು. ದೂರುಗಳ ಪರಿಶೀಲಿಸುವಂತೆ ಇಡಿಗೆ ಕೇಂದ್ರ ಸೂಚನೆಯನ್ನ ಕೊಟ್ಟಿತ್ತು. ಕೇಂದ್ರ ಗೃಹ ಸಚಿವಾಲಯದಿಂದ ಇಡಿಗೆ ದೂರುಗಳ ವರ್ಗ ಆಗಿದೆ. ಇದನ್ನ ಆಧರಿಸಿ ಇಡಿ ಪ್ರಾಥಮಿಕ ತನಿಖೆಯನ್ನ ಆರಂಭ ಮಾಡಿದೆ. ಆದರೆ ಪ್ರಾಥಮಿಕ ತನಿಖೆಯಲ್ಲಿ ಯಾವೆಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ ಇಡಿ ಅಂತ ನೋಡ್ತಾ ಹೋದಾದ್ರೆ, ಧರ್ಮಸ್ಥಳದ ವಿರುದ್ಧ ಹೋರಾಟಗಾರರಿಗೆ ಇಡಿ ಶಾಕ್ ಎದುರಾಗುತ್ತಾ ಕಾದ್ ನೋಡ್ಬೇಕು. ಅಂದ್ರೆ ಧರ್ಮಸ್ಥಳದ ವಿರುದ್ಧ ಹೋರಾಟಗಾರರು ಅನ್ನುವಂಥ ನಿಟ್ಟಿನಲ್ಲಿ ಅವರಿಗೆ ಇಡಿ ಶಾಕ್ ಅಂತ ಅಲ್ಲ. ನಾನು ಹೇಳ್ತಾ ಇದ್ನಲ್ಲ, ಯಾವೆಲ್ಲ ಕಾರಣಗಳಿಗೆ ಸಂಬಂಧಪಟ್ಟಂತೆ ಇಡಿ ಅಲ್ಲಿ ಶಾಕ್ ಅನ್ನ ಕೊಡಬಹುದು, ಅವರಿಗೆ ನೋಟಿಸ್ ಅನ್ನ ಕೊಡಬಹುದು, ವಿಚಾರಣೆಗೆ ಕರಿಬಹುದು ಅಂತ. ಹೋರಾಟಗಾರರ ಬ್ಯಾಂಕ್ ಖಾತೆಗಳ ಬಗ್ಗೆ ಪರಿಶೀಲನೆ, ಯೂಟ್ಯೂಬರ್ಗಳ ಬ್ಯಾಂಕ್ ಖಾತೆಗಳನ್ನ ಕೂಡ ತಲಾಶ್ ಮಾಡಲಾಗ್ತದೆ. ಇಲ್ಲೇನಾದ್ರೂ ವಿದೇಶಿ ಫಂಡಿಂಗ್ ಅನ್ನುವಂಥದ್ದು ಆಗಿದ್ದೇ ಆದ್ರೆ ಅವರಿಗೆ ಮಾತ್ರ ಸರಿಯಾಗಿ ಬಿಸಿ ತಟ್ಟಲಿದೆ. NGOಗಳ ಮೇಲೆಯೂ ಕೂಡ ಇಡಿ ಅಧಿಕಾರಿಗಳು ಕಣ್ಣನ್ನ ಇಟ್ಟಿದ್ದಾರೆ. ಒಡನಾಡಿ ಸಂವಾದ ಸಂಸ್ಥೆಗಳ ವಹಿವಾಟಿನ ಶೋಧ ಮಾಡಲಾಗ್ತದೆ. ವಿವರ ನೀಡುವಂತೆ ಬ್ಯಾಂಕ್ಗಳಿಗೆ ಇಡಿ ಪತ್ರವನ್ನ ಬರೆದಿದೆ. 5 ವರ್ಷಗಳ ಬ್ಯಾಂಕ್ ವಹಿವಾಟಿನ ಮೇಲೆ ನಿಗಾ ಇಡಲಾಗಿರುವಂಥದ್ದು. ವಿವರ ನೀಡಿ ಅಂತ ಬ್ಯಾಂಕ್ಗಳಿಗೆ ಇಡಿ ಪತ್ರವನ್ನ ಬರೆದಿದೆ. ಪ್ರಾಥಮಿಕ ತನಿಖೆಯಲ್ಲಿ ಅನುಮಾನ ಬಂದ್ರೆ ಕೇಸನ್ನ ದಾಖಲು ಮಾಡಿಕೊಳ್ಳಲಾಗುತ್ತೆ. ECIR ದಾಖಲು ಮಾಡಿಕೊಳ್ಬೇಕು ಅಂದ್ರೆ ಅಲ್ಲಿ ಅಟ್ಲೀಸ್ಟ್ ಆರೋಪ ಬಂದ ರೀತಿಯಲ್ಲಿ ಏನಾದರೂ ಕಾಣಬೇಕಲ್ಲ, ಅಲ್ಲಿ ಅಕೌಂಟ್ನಲ್ಲಿ ಗೊತ್ತಾಗ್ಬಿಡುತ್ತೆ. ನಾವೆಲ್ಲೋ ಏನೋ ಮುಚ್ಚು ಮರೆ ಮಾಡಿಬಿಡ್ತೀವಿ ಅನ್ನುವಂಥದ್ದಲ್ಲ. ಅಕೌಂಟ್ಸ್ ಅಲ್ಲಿ ಎಲ್ಲವೂ ಕೂಡ ಟ್ರಾನ್ಸ್ಪರೆಂಟ್ ಆಗಿ ಇರಬೇಕಾಗುತ್ತೆ. ಅಕೌಂಟ್ಸ್ ನಲ್ಲಿ ಯಾವುದನ್ನು ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹೀಗಾಗಿ ಆ ಅಕೌಂಟ್ಸ್ಗಳಿಗೆ ಏನಾದರೂ ವಿದೇಶಿ ಫಂಡಿಂಗ್ ಆಗಿತ್ತಾ ಅನ್ನುವಂಥದ್ದು ಸ್ಪಷ್ಟವಾಗಂತೂ ಗೊತ್ತಾಗ್ತಾ ಹೋಗುತ್ತೆ. ಮಂಜು, ಇಲ್ಲಿ ಇಡಿ ಕೂಡ ಎಂಟ್ರಿ ಕೊಟ್ಟಿದೆ. ಬಿಜೆಪಿಯವರು ದೂರನ್ನ ಕೊಟ್ಟಿದ್ರು, ಅದನ್ನ ಆಧರಿಸಿ ಅಲ್ಲಿ ವರ್ಗ ಮಾಡಲಾಗಿದೆ ಕೇಸನ್ನ. ಇಡಿ ಅವರು ತನಿಖೆಯನ್ನ ಯಾವ ರೀತಿಯ ಆರಂಭ ಮಾಡಿದ್ದಾರೆ, ಬಿಕಾಸ್ ಬಿಜೆಪಿಯವರು NIA ತನಿಖೆ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಆಗ್ರಹಿಸ್ತಾ ಇದ್ರು ಈ ಪ್ರಕರಣದಲ್ಲಿ. ಖಂಡಿತವಾಗ್ಲೂ ಪೃಥ್ವಿ, ಒಂದು ಕಡೆ SIT ಇಂದ ಈ ಬುರ್ಡೆ ಪ್ರಕರಣವನ್ನು ಇನ್ವೆಸ್ಟಿಗೇಷನ್ ಮಾಡ್ತಿರುವಂತಹ ಬೆನ್ನಲ್ಲೇ ಸದ್ದಿಲ್ಲದೆ ಇಡಿ ಅವರು ಕೂಡ ಅಷ್ಟೇ ಒಂದು ಪ್ರಕರಣದಲ್ಲಿ ಎಂಟ್ರಿ ಆಗಿರುವಂತದ್ದು. ಸದ್ಯಕ್ಕೆ ಯೂಟ್ಯೂಬ್ಗಳ ಬ್ಯಾಂಕ್ ನ ಡೀಟೇಲ್ಸ್ ನನ್ನು ಕೂಡ ಈಗಾಗಲೇ ಪತ್ತೆ ಮಾಡಕ್ಕೆ ಮುಂದಾಗಿರುವಂತ. ಅದರಲ್ಲೂ ಕೂಡ 5 ವರ್ಷದಲ್ಲಿ ಯೂಟ್ಯೂಬರ್ಗಳು ಎಲ್ಲೆಲ್ಲಿ ಹಣ ವರ್ಗಾವಣೆ ಆಗಿದೆ, ಜೊತೆ ಅವರ ಬ್ಯಾಂಕ್ಗೆ ಎಷ್ಟೆಲ್ಲ ಹಣ ವರ್ಗಾವಣೆ ಆಗಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿಯನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬ್ಯಾಂಕ್ಗಳಿಗೆ ಕೇಳಿರುವಂತದ್ದು. ಇದು ಒಂದ್ ಕಡೆ ಆಯ್ತು ಅಂದ್ರೆ ಮತ್ತೊಂದು ಕಡೆ ಹೋರಾಟಗಾರರ ಬ್ಯಾಂಕ್ ಡೀಟೇಲ್ಸ್ ಅನ್ನು ಕೂಡ ಈಗಾಗಲೇ ಪತ್ತೆ ಮಾಡಕ್ ಮುಂದಾಗಿರುವಂತದ್ದು. ಅದು ಕೂಡ ಅಷ್ಟೇ 5 ವರ್ಷದಲ್ಲಿ ಅವರ ಅಕೌಂಟ್ಗೆ ಎಷ್ಟು ಹಣ ಬಂದಿದೆ, ಯಾವ ಕಡೆಗಳಿಂದ ಹಣ ಬಂದಿದೆ, ಒಂದು ವೇಳೆ ಏನಾದರೂ ದೊಡ್ಡ ಮಟ್ಟದಲ್ಲಿ ಹಣ ಬಂದಿದೆ ಅಂತ ಆದ್ರೆ ಅದರ ಒಂದು ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೂ ಕೂಡ ಅಷ್ಟೇ ಈಗಾಗಲೇ ಒಂದಷ್ಟು ಮಾಹಿತಿಯನ್ನ ಕಲೆಕ್ಟ್ ಮಾಡಲು ಮುಂದಾಗಿರುವಂತದ್ದು. ಇದರ ಬೆನ್ನಲ್ಲೇ ಮತ್ತೊಂದು ಏನು ಅಂತಂದ್ರೆ NGOಗಳ ಮೇಲೆ, ಅದರಲ್ಲೂ ಕೂಡ ಅಷ್ಟೇ ಒಡನಾಡಿ ಮತ್ತು ಸಂವಾದ ಅನ್ನುವಂಥ NGO ಸಂಸ್ಥೆಗಳ ಮೇಲೆ ಹದ್ದಿನ ಕಣ್ಣಿಟ್ಟಿರುವಂತದ್ದು. ಯಾಕಂದ್ರೆ ಈ NGOಗಳಿಗೆ ಒಂದಷ್ಟು ವಿದೇಶಿ ಫಂಡ್ಗಳನ್ನುವಂಥದ್ದು ಬರ್ತಾ ಇತ್ತು. ಆ ಒಂದು ಕಾರಣಕ್ಕೋಸ್ಕರ ಯಾವ ದೇಶಗಳಿಂದ ಫಂಡಿಂಗ್ ಅನ್ನುವಂಥದ್ದು ಬರ್ತಿದೆ ಮತ್ತು ಆ ಫಂಡ್ ಬಂದಂತ ಹಣವನ್ನ ಎಲ್ಲಿಗೆ ಅವರು ಬಳಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಕಲೆಕ್ಟ್ ಮಾಡಲು ಕೂಡ ಈಗಾಗಲೇ ಇಡಿ ಮುಂದಾಗಿರುವಂತದ್ದು. ಯಾಕಂದ್ರೆ ಒಂದ್ ಕಡೆ ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರ್ ಕೂಡ ಅಷ್ಟೇ ಕೇಂದ್ರ ಸರ್ಕಾರಕ್ಕೆ ಒಂದು ದೂರನ್ನ ಕೊಡ್ತಾರೆ. ಆ ಒಂದು ದೂರಿನಲ್ಲೂ ಕೂಡ ಅಷ್ಟೇ ವಿದೇಶಿ ಹಣದ ವಹಿವಾಟು ಆಗಿರುವಂತಹ ಸಾಧ್ಯತೆ ಇದೆ. ವಿದೇಶದಿಂದ ಬಂದಂತಹ ಹಣದಿಂದಲೇ ಈ ರೀತಿಯಂತ ಷಡ್ಯಂತ್ರವನ್ನ ಧರ್ಮಸ್ಥಳದ ವಿರುದ್ಧವಾಗಿ ರೂಪಿಸುತ್ತಿದ್ದಾರೆ, ಅದರ ಬಗ್ಗೆ ತನಿಖೆಯನ್ನ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ದೂರನ್ನ ಕೊಟ್ಟಿದ್ರು. ಆ ಒಂದು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಂತ ದೂರನ್ನ ಇಡಿಗೂ ಕೂಡ ಅಷ್ಟೇ ವರ್ಗಾವಣೆ ಮಾಡಿದ್ರು. ಇಡಿಗೆ ವರ್ಗಾವಣೆ ಮಾಡಿದಂತ ಬಳಿಕ ಇದರ ಬಗ್ಗೆ ಮಾಹಿತಿಯನ್ನ ಸಂಗ್ರಹ ಮಾಡುವಂತೆ ಕೇಂದ್ರ ಸರ್ಕಾರ ಕೂಡ ಸೂಚನೆಯನ್ನ ಕೊಟ್ಟಿತ್ತು.
ಯಾವಾಗ ಕೇಂದ್ರ ಸರ್ಕಾರ ಸೂಚನೆ ಕೊಡ್ತೋ ಇಮಿಡಿಯೇಟ್ ಆಗಿ ಇಡಿ ಅವರು ಕೂಡ ಅಷ್ಟೇ ಸದ್ದಿಲ್ಲದೆ ಇನ್ವೆಸ್ಟಿಗೇಷನ್ ಅನ್ನ ಶುರು ಮಾಡ್ಕೊಂಡಿದ್ದಾರೆ. ಬ್ಯಾಂಕ್ಗಳಿಂದ ಮಾಹಿತಿಯನ್ನು ಕಲೆಕ್ಟ್ ಮಾಡಲು ಮುಂದಾಗಿರುವಂತದ್ದು. NGOಗಳ ಮೇಲೆ ಹದ್ದಿನ ಕಣ್ಣನ್ನಿಟ್ಟಿದ್ದಾರೆ. NGOದವರಿಗೆ ಎಲ್ಲೆಲ್ಲಿಂದ ಹಣ ಬರ್ತಿದೆ, ಯಾವ ಮೂಲೆಗಳಿಂದ ಹಣ ಬರ್ತಿದೆ, ಬಂದಂತಹ ಹಣದ ಉದ್ದೇಶವಾದ್ರೂ ಏನು, ಆ ಒಂದು ಹಣವನ್ನು ಎಲ್ಲಿಗೆ ಇವರು ಬಳಕೆಯನ್ನ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಸಂಗ್ರಹ ಮಾಡ್ತಿದ್ದಾರೆ. ಮತ್ತೊಂದು ಕಡೆ ಬಿಜೆಪಿ ನಿಯೋಗವು ಕೂಡ ಅಷ್ಟೇ 2 ಬಾರಿ ಧರ್ಮಸ್ಥಳಕ್ಕೆ ಭೇಟಿಯನ್ನು ಕೊಡ್ತಾರೆ. ಧರ್ಮಸ್ಥಳಕ್ಕೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲೂ ಕೂಡ ಅವರು ಕೂಡ ಒಂದು ಆರೋಪವನ್ನ ಮಾಡ್ತಿದ್ರು. ಈ ಒಂದು ಷಡ್ಯಂತ್ರದ ಹಿಂದೆ ದೊಡ್ಡ ಗ್ಯಾಂಗ್ ಇದೆ. ಆ ಒಂದು ಗ್ಯಾಂಗ್ಗೆ ವಿದೇಶದಿಂದ ಫಂಡಿಂಗ್ ಆಗ್ತಿದೆ. 1-2 ಅಲ್ಲ, ಕೋಟ್ಯಾಂತರ ರೂಪಾಯಿ ಫಂಡಿಂಗ್ ಆಗ್ತಿರುವಂತದ್ದು. ಅದೆಲ್ಲದರೂ ಕೂಡ ಇನ್ವೆಸ್ಟಿಗೇಷನ್ ಆಗಬೇಕು ಅಂದ್ರೆ ಪ್ರಕರಣವನ್ನು NIAಗೆ ವರ್ಗಾವಣೆ ಮಾಡಬೇಕು. ಯಾಕಂದ್ರೆ SIT ಅವರು ಈ ಒಂದು ರಾಜ್ಯದಲ್ಲಿ ಇನ್ವೆಸ್ಟಿಗೇಷನ್ ಅನ್ನೋ ಚೆನ್ನಾಗಿ ಮಾಡ್ತಾರೆ. ಆದ್ರೆ ಬೇರೆ ಬೇರೆ ರಾಜ್ಯದ ಇನ್ವಾಲ್ವ್ಮೆಂಟ್ ಕೂಡ ಇದರಲ್ಲಿ ಕಂಡು ಬರ್ತಾ ಇದೆ. ಬೇರೆ ಬೇರೆ ದೇಶಗಳಿಂದ ಹಣ ಬರ್ತಿದೆ. ಅದೆಲ್ಲದರ ಬಗ್ಗೆ ಸಮಗ್ರವಾದ ಇನ್ವೆಸ್ಟಿಗೇಷನ್ ಆಗಬೇಕಂದ್ರೆ NIAಗೆ ಕೇಸನ್ನ ಕೊಡಬೇಕು ಅಂತ ಹೇಳಿದ್ರು. ಜೊತೆಗೆ ಯೂಟ್ಯೂಬರ್ಗಳ ಮೇಲೆ ಕೂಡ ಅಷ್ಟೇ ಸಾಕಷ್ಟು ಆರೋಪಗಳನ್ನ ಮಾಡಿದ್ರು. ಯಾಕಂದ್ರೆ ಈ ಒಂದು ಷಡ್ಯಂತ್ರದ ಹಿಂದೆ ಇರುವಂತದ್ದು ಯೂಟ್ಯೂಬರ್ಗಳ ಬ್ಯಾಂಕ್ಗಳ ಅಕೌಂಟ್ ಅನ್ನ ಪರಿಶೀಲನೆ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟೆಲ್ಲ ಹಣ ಬಂದಿದೆ, ಯಾವ ಮೂಲೆಗಳಿಂದ ಹಣ ಬಂದಿದೆ, ಯಾವ ದೇಶದಿಂದ ಹಣ ಬಂದಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ ಅಂತ ಹೇಳಿ ಯೂಟ್ಯೂಬರ್ಗಳ ಮೇಲೆ ಒಂದಷ್ಟು ಆರೋಪವನ್ನ ಬಿಜೆಪಿ ನಿಯೋಗ ಕೂಡ ಮಾಡಿತ್ತು. ಅದರಂತೆ ಕೋಟಾ ಶ್ರೀನಿವಾಸ್ ಪೂಜಾರ್ ಕೂಡ ಅಷ್ಟೇ ಕೊಟ್ಟಂತ ದೂರಿನಲ್ಲಿ ಯೂಟ್ಯೂಬರ್ಗಳ ಮೇಲೆ ಕೂಡ ಅಷ್ಟೇ ಅವರು ಆರೋಪವನ್ನ ಮಾಡಿದ್ರು. ಈ ಒಂದು ಕಾರಣಕ್ಕೋಸ್ಕರ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಬ್ಯಾಂಕ್ಗಳಿಗೆ ಯೂಟ್ಯೂಬರ್ಗಳು ಎಲ್ಲೆಲ್ಲಿ ಯಾವ ಬ್ಯಾಂಕ್ಗಳ ಅಕೌಂಟ್ ಅನ್ನು ಓಪನ್ ಮಾಡಿದ್ರು ಆ ಒಂದು ಬ್ಯಾಂಕ್ಗಳಲ್ಲಿ 5 ವರ್ಷದ ಅವರ ವಹಿವಾಟಿನ ಬಗ್ಗೆ ಮಾಹಿತಿಯನ್ನು ಕೊಡಲು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದಾರೆ. ಒಂದು ವೇಳೆ ಏನಾದರೂ ಇಡಿಯ ಪ್ರಾಥಮಿಕ ತನಿಖೆಯಲ್ಲಿ ಎಲ್ಲಾದರೂ ಹಣ ವರ್ಗಾವಣೆ ಆಗಿರುವಂತದ್ರ ಬಗ್ಗೆ ಏನಾದರೂ ಮಾಹಿತಿ ಸಿಕ್ತು ಅಂತಂದ್ರೆ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಕೇಸ್ ರಿಜಿಸ್ಟರ್ ಮಾಡ್ಕೊಂತಾರೆ. ಕೇಸ್ ರಿಜಿಸ್ಟರ್ ಆದಂತ ಬಳಿಕ ಅಧಿಕೃತವಾಗಿ ನೋಟಿಸ್ ಅನ್ನ ಸರ್ವ್ ಮಾಡ್ತಾರೆ. ನೋಟಿಸ್ ಅನ್ನ ಕೊಟ್ಟು ನಿಮಗೆ ಎಲ್ಲಿಂದ ಈ ಒಂದು ಹಣ ಬಂತು, ಈ ಒಂದು ಹಣ ಬಂದಿರುವಂತದ್ರ ಬಗ್ಗೆ ದಾಖಲೆಗಳನ್ನ ಕೊಡಿ ಅಂತ ಕೇಳ್ತಾರೆ. ಒಂದ್ ವೇಳೆ ಏನಾದರೂ ಅವರು ಹಣ ಬಂದಿರುವಂತದಕ್ಕೆ ಸೂಕ್ತವಾದಂತ ದಾಖಲೆಗಳನ್ನು ಕೊಟ್ಟರು ಅಂತಂದ್ರೆ ಅವರು ಸೇಫ್ ಆಗ್ತಾರೆ. ಇಲ್ಲ ಅಂದಂತ ವೇಳೆಯಲ್ಲಿ ಅವರ ಮೇಲೆ PML ಆಕ್ಟ್ ಅಡಿಯಲ್ಲಿ ಕೂಡ ಅಷ್ಟೇ ಕೇಸನ್ನ ರಿಜಿಸ್ಟರ್ ಮಾಡಿಕೊಂಡು ತದನಂತರ ಇನ್ವೆಸ್ಟಿಗೇಷನ್ ಅನ್ನು ಕೂಡ ಅಷ್ಟೇ ಇಡಿ ಕಂಟಿನ್ಯೂ ಮಾಡುತ್ತೆ. ಪೃಥ್ವಿ, ಓಕೆ, ಧನ್ಯವಾದ ಮಂಜು ನಿಮ್ಮೆಲ್ಲ ಮಾಹಿತಿ.